ನಮಸ್ತೆ ಮ್ಯಾಮ್. ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಯಿತು, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಈ ದಿನದ ಧ್ಯಾನವನ್ನ ಶುರು ಮಾಡಿ. ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಎರಡು ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ, ಕಾಲು ಕ್ರಾಸ್ ಮಾಡಿ, ಹಗುರವಾಗಿ ಕಣ್ಣು ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಯಾವುದು ಕೂಡ ಯೋಚನೆ ಬೇಡ. ಯಾವುದೇ ದೇವರ ನಾಮ ಮಂತ್ರಗಳನ್ನಾಗಲಿ ಯಾವುದು ಕೂಡ ಬೇಡ. ಸಹಜವಾದ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರಲಿ. ಕೈ ಬೆರಳುಗಳನ್ನು ಕ್ರಾಸ್ ಮಾಡೋದ್ರಿಂದ ನಮಗೆ 10% ಎನರ್ಜಿ ಕೈಯಲ್ಲಿ ತುಂಬಿಕೊಳ್ಳುತ್ತೆ. ಕಾಲು ಕ್ರಾಸ್ ಮಾಡಿ ಕೂತ್ಕೊಳ್ಳೋದ್ರಿಂದ ಕಾಲಲ್ಲಿ 10% ಎನರ್ಜಿ ಸಿಗುತ್ತೆ. 80% ಎನರ್ಜಿ ನಮ್ಮ ಕಣ್ಣಲ್ಲಿ ನಾವು ತುಂಬಿಕೊಳ್ತಾ ಇರ್ತೀವಿ. ಹಾಗಾಗಿ ಧ್ಯಾನಕ್ಕೆ ಕೂತ್ಕೊಂಡಾಗ ಮಧ್ಯದಲ್ಲಿ ಕಣ್ಣು ಬಿಡಬಾರ್ದು. ಓಕೆ ಅನ್ನೋವರೆಗೂ ಕೂಡ ಕಣ್ಣು ಬಿಡಬಾರ್ದು. ನೀವು ಮನೆಯಲ್ಲಿ ಒಬ್ಬರೇ ಕೂತ್ಕೊಂಡಾಗ್ಲೂ ಕೂಡ ಧ್ಯಾನಕ್ಕೆ ಕೂತ್ಕೊಂಡಾಗ ತಕ್ಷಣವೇ ಕಣ್ಬಿಟ್ಟು ಎದ್ದೇಳಬಾರ್ದು. ಕೈಗಳ ಒಂದು ಸ್ಪರ್ಶ ಮಾಡಿ ಆಮೇಲೆ ಕಣ್ಣು ಬಿಡಬೇಕು. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಯಾವುದು ಯೋಚನೆ ಬಂದ್ರೂ ಕೂಡ ಅದರ ಹಿಂದೆ ಹಿಂಬಾಲಿಸೋದು ಬೇಡ. ಅದನ್ನು ಅಲ್ಲಿಗೆ ನಿಲ್ಲಿಸಿ ಮತ್ತೆ ಉಸಿರನ್ನೇ ಗಮನಿಸ್ತಾ ಇರಬೇಕು. ಹೀಗೆ ನಮಗೆ ಯೋಚನೆಗಳು ಬರ್ತಾನೆ ಇರುತ್ತೆ, ಮತ್ತೆ ನಾವು ಉಸಿರನ್ನು ಗಮನಿಸ್ತಾ ಇರಬೇಕು. ಮತ್ತೆ ಯೋಚನೆಗಳು ಬರ್ತಾ ಇರುತ್ತೆ, ಮತ್ತೆ ಉಸಿರನ್ನು ಗಮನಿಸ್ತಾ ಇರಬೇಕು. ಇದನ್ನೇ ನಾವು ಅಭ್ಯಾಸ ಮಾಡಬೇಕಾಗಿರೋದು ದಿನಾಲೂ ಕೂಡ. ಈ ರೀತಿ ಅಭ್ಯಾಸ ಮಾಡ್ತಾ ಮಾಡ್ತಾ ಯೋಚನೆಗಳು ಕಡಿಮೆ ಆಗ್ತಾ ದಿನೇ ದಿನೇ ಕಡಿಮೆ ಆಗ್ತಾ 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 ಮನಸ್ಸನ್ನು ಶೂನ್ಯ ಮಾಡ್ಕೊಳ್ತೀವಿ. ಅಂತ ಒಂದು ಶೂನ್ಯ ಸ್ಥಿತಿಯಲ್ಲೇ ಒಂದು ದೈವ ಶಕ್ತಿ ಇರೋದು. ಆ ದೈವ ಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕು. ಶೂನ್ಯ ಸ್ಥಿತಿಯಲ್ಲೇ ನಾವು ಯಾವಾಗಲೂ ಕೂಡ ಇರೋದನ್ನು ಅಭ್ಯಾಸ ಮಾಡಬೇಕು. ಯಾವುದು ಕೂಡ ಯೋಚನೆ ಇಲ್ಲದೇನೆ ಏನೇ ಕೆಲಸ ಮಾಡ್ತಾ ಇರುವಾಗ, ಏನೇ ಒಂದು ಕೆಲಸ ಮಾಡ್ತಾ ಇದ್ರೂ ಕೂಡ ಯಾವುದೇ ಯೋಚನೆ ಇಲ್ಲದೇ
ನಾವು ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಪ್ರತಿಯೊಂದು ಕೆಲಸನೂ ಕೂಡ ಧ್ಯಾನ ಆಗತ್ತೆ. ಕೆಲಸ ಮಾಡುವಾಗಲೂ ಕೂಡ ಅದು ಧ್ಯಾನ. ಆ ರೀತಿ ನಮಗೆ ಅಭ್ಯಾಸ ಆಗಬೇಕಂದ್ರೆ ಫಸ್ಟು ಉಸಿರನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಯೋಚನೆಗಳಿಂದನೇ ಸಾಯಿಸಬೇಕು. ಆ ರೀತಿ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ಎಂಥ ಒಂದು ಭಯಂಕರವಾದಂಥ ಯೋಚನೆ ಕಾಡ್ತಾ ಇದ್ರೂ ಕೂಡ ಆ ಯೋಚನೆಯನ್ನು ಎಂತಹ ಯೋಚನೆಯಿಂದ ಅದನ್ನು ಪಡತ್ತೆ ಅಂತೇಳಿ ಅಂಥ ಒಂದು ಜ್ಞಾನವನ್ನು ನಾವು ಕಲ್ತ್ಕೊಳ್ತೀವಿ. ಆ ಯೋಚನೆಗಳನ್ನು ಬಿಟ್ಟೋಗ್ಬೇಕು ಅಂತೇಳಿ ಎಷ್ಟೋ ಜನ ನಿದ್ದೆ ಮಾತ್ರೆ ತಗೊಳ್ತಾರೆ. ಯೋಚನೆಗಳ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ತಲೆ ಸಿಡಿತಾ ಇದೆ ಅಂಥೇಳಿ ಎಷ್ಟೋ ಜನ ನಿದ್ದೆ ಮಾತ್ರೆ ತಗೊಳ್ತಾರೆ. ಎಷ್ಟೋ ಜನ ನಶೆ ಆಗುವಂಥ ಪದಾರ್ಥವನ್ನು ತಗೊಳ್ತಾ ಇರ್ತಾರೆ. ಯೋಚನೆ ಮಾಡಿ ಮಾಡಿ ತಲೆ ಸಿಡ್ದು ಹೋಗುವಂಥ ಯೋಚನೆ ಬರ್ತಾ ಇದೆ. ಇದರಿಂದ ಕಾಯಿಲೆಗಳು ಬರ್ತಾ ಇದೆ ಅಂತೇಳಿ ಎಷ್ಟೋ ಜನ ಈ ನಶೆ ಪದಾರ್ಥವನ್ನು ಕೂಡ ಸೇವಿಸೋದನ್ನು ಕಲ್ತ್ಕೊಂಡ್ಬಿಡ್ತಾರೆ. ಮೈಕೈಯೆಲ್ಲ ನೋವಾಗ್ತಾ ಇರುತ್ತೆ. ನಿದ್ದೆ ಬರಲ್ಲ ಅಂಥೇಳಿ ಕೆಲವರು ರಾತ್ರಿ ಹೊತ್ತು ಆ ಒಂದು ನಶೆ ಪದಾರ್ಥವನ್ನು ತಗೊಂಡೇ ಮಲ್ಕೊಳ್ತಾರೆ. ಅದನ್ನು ತಗೊಂಡ್ರೇ ನಮಗೆ ನಿದ್ದೆ ಬರುತ್ತೆ ಅಂಥೇಳಿ. ಕೆಲವರು ಅದನ್ನು ಅಭ್ಯಾಸ ಇಲ್ಲದೆ ಇರೋರು ನಿದ್ದೆ ಮಾತ್ರೆ ತಗೊಳ್ತಾರೆ. ಅಭ್ಯಾಸ ಇರೋರು ರಾತ್ರಿ ಹೊತ್ತು ಅದನ್ನು ತಗೊಂಡೇ ನಶೆ ಬರುವಂಥ ಪದಾರ್ಥವನ್ನು ಯಾವುದೇ ಒಂದು ರೀತಿಯಲ್ಲಿ ಅದನ್ನು ತಗೊಂಡು ಮಲಕ್ಕೊಳ್ತಾರೆ. ಅದು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿ 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 ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ಸ್ವಲ್ಪನೂ ಕೂಡ ಕೆಲಸ ಮಾಡೋದಿಲ್ಲ. ಇವತ್ತು ಸ್ವಲ್ಪ ತಗೊಂಡ್ರೂ ಕೂಡ ನಿದ್ದೆ ಬರಲಿಲ್ಲ, ಇವತ್ತಿನ್ನೂ ಜಾಸ್ತಿ ತಗೊಳ್ಳೋಣ, ಮತ್ತು ನಾಳೆ ಅದಕ್ಕೂ ನಿದ್ದೆ ಬರೋದಿಲ್ಲ, ಇನ್ನೂ ಜಾಸ್ತಿ ತಗೊಳ್ಳೋಣ ಅಂಥೇಳಿ ದಿನೇ 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 ಜಾಸ್ತಿ ಮಾಡ್ತಾ 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 ದೊಡ್ಡ ಒಂದು ಕುಡುಕರಾಗಿಬಿಡ್ತಾರೆ. ಆವಾಗ ಅದು ನಶೆ ಯಾವ ರೀತಿ ಅವ್ರ ಮೇಲೆ ಪರಿಣಾಮ ಬೀರುತ್ತೆ ಅಂದರೆ, ಬೆಳಿಗ್ಲಿಂದ ಸಾಯಂಕಾಲವರೆಗೂ ರಾತ್ರಿನೂ ಹಾಗೇ ಅವರು ಸೇವಿಸ್ತಾನೆ ಇರ್ತಾರೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಈ ರೀತಿ ಮದ್ಯಪಾನ ಮಾಡಿ ನಶೆ ಬರುವಂಥ ಪದಾರ್ಥವನ್ನು ಸೇವಿಸಿ ಎಷ್ಟೋ ಜನ ಶರೀರವನ್ನು ಬಿಡ್ತಾರೆ. ಹಗಲು ರಾತ್ರಿ ಅದನ್ನು ಸೇವನೆ ಮಾಡ್ತಾ ಇರ್ತಾರೆ. ಮನಸ್ಸು ಶಾಂತಿಗೋಸ್ಕರ, ನಿದ್ದೆಗೋಸ್ಕರ, ಶರೀರ ಎಲ್ಲ ನೋವಾಗತ್ತೆ ಅಂತೇಳಿ ಆ ನೋವು ಮರೆಯೋದಕ್ಕೋಸ್ಕರ ಕೆಲವೊಂದು ಮನೆಯಲ್ಲೇ ಅಂತೂ ಈ ದೊಡ್ಡವರು ಸೇವಿಸ್ತಾ ಇರ್ತಾರೆ. ಚಿಕ್ಕ ಮಕ್ಕಳಿಗೆ ತಗೊಂಡು ಬರೋದನ್ನು ಕಳಿಸ್ತಾರೆ. ಚಿಕ್ಕ ಮಕ್ಕಳಿಗೆ ಕಳಿಸ್ತಾ ಇರ್ತಾರೆ. ಅದು ತಗೊಂಡು ಬಾ, ಬ್ರ್ಯಾಂಡಿ ತಗೊಂಡು ಬಾ, ಸಿಗರೇಟ್ ತಗೊಂಡು ಬಾ, ಅಥವಾ ಗಾಂಜಾ ತಗೊಂಡು ಬಾ, ಡ್ರಗ್ಸ್ ತಗೊಂಡು ಬಾ ಅಂಥೇಳಿ ಈ ರೀತಿ ಚಿಕ್ಕ ಮಕ್ಕಳಿಗೆ ಕಳಿಸ್ತಾ ಇರ್ತಾರೆ ತಗೊಂಡು ಬರೋದಕ್ಕೆ. ಆ ಚಿಕ್ಕ ಮಕ್ಕಳು ಕೂಡ ತಗೊಂಡು ಬಂದು ಅವ್ರನ್ನ ಮನೆಯಲ್ಲಿ ದೊಡ್ಡವ್ರಿಗೆ ಕೊಡ್ತಾ ಇರುವಾಗ ಅವರು ಕೂಡ ಅದನ್ನೇ ಚಿಕ್ಕ ವಯಸ್ಸಿನಿಂದನೂ ಕೂಡ ಅಭ್ಯಾಸ ಮಾಡಿಬಿಡ್ತಾರೆ. ಆಗ ಅವರ ಒಂದು ಪರಿಸ್ಥಿತಿ ಹೇಗಿರುತ್ತೆ?
ಧ್ಯಾನ ಅನ್ನೋದು ಕೂಡ ಇದು ಕೂಡ ಒಂದು ನೆಶೆನೆ ಫ್ರೆಂಡ್ಸ್. ಈ ಭಗವಂತನ ನೆಶೆಯನ್ನ ನಾವು ಯಾವಾಗ ಸೇವಿಸ್ತೀವೋ ನಮಗೆ ಸಂಪೂರ್ಣ ಆರೋಗ್ಯ ಸಿಗತ್ತೆ. ರಾತ್ರಿ ಹೊತ್ತು ಧ್ಯಾನ ಮಾಡಿ ಮಲ್ಕೊಂಡ್ರೆ ಎಷ್ಟು ಆರಾಮಾಗಿ ನಿದ್ದೆ ಬರುತ್ತೆ. ಮೈ ಕೈ ನೋವಿರೋರು ಹೇಗೆ ಮದ್ಯಪಾನವನ್ನ, ನೆಶೆ ಬರುವಂತಹ ಪದಾರ್ಥವನ್ನ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೇಗೆ ತಗೊಳ್ತಾ ಇರ್ತಾರೋ ಹಾಗೆ ಧ್ಯಾನ ಕೂಡ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಈ ರೀತಿ ಅವರು ಅಭ್ಯಾಸ ಮಾಡೋದ್ರಿಂದ ಅದು ಭಗವಂತನ ನೆಶೆ. ಇಲ್ಲಿ ಯಾವುದು ಕೂಡ ಹಾನಿ ಆಗೋದಿಲ್ಲ. ಯಾವ ರೀತಿ ನೆಶೆ ಬರುವಂತ ಪದಾರ್ಥವನ್ನ ಸೇವಿಸಿ ಶರೀರವೆಲ್ಲ ಲೋಳಾಡಿಸ್ಕೊಂಡು ಹೋಗ್ತಾ ಇರ್ತಾರೋ ಹಾಗೆ ಧ್ಯಾನಕ್ಕೆ ಕುತ್ಕೊಂಡಾಗನೂ ಕೂಡ ಭಗವಂತನ ನೆಶೆ ಬಂದಾಗ ನಮ್ಮ ಆತ್ಮ ಕೂಡ ನಲಿತಾ ಇರತ್ತೆ, ಕುಣಿತಾ ಇರತ್ತೆ, ಲೋಲಾಡ್ತಾ ಇರತ್ತೆ. ಹೇಗೆ ಶರೀರವನ್ನು ಲೋಲಾಡ್ತಾ ಇರುತ್ತೋ ಹಾಗೆ ನಮ್ಮ ಒಳಗಿರುವ ಒಂದು ಆತ್ಮಶಕ್ತಿನೂ ಕೂಡ ಚೈತನ್ಯದಿಂದ ಖುಷಿಯಿಂದ ನಲಿದಾಡ್ತಾ ಇರತ್ತೆ. ಇದು ಭಗವಂತನ ನೆಶೆ. ಆ ನೆಶೆ ತಗೊಳ್ಳೋದ್ರಿಂದ, ಸೇವಿಸೋದ್ರಿಂದ ಇರೋ ಆರೋಗ್ಯವನ್ನ ಕಳ್ಕೊಳ್ತೀವಿ. ಎಂತಹ ನೆಶೆಯಿಂದ ಆರೋಗ್ಯವನ್ನ ಕಳ್ಕೊಳ್ತೀವಿ ಅಂದ್ರೆ, ನಾವು ಅದು ಏನು ಒಳ್ಳೇದು ನಿದ್ದೆಗೋಸ್ಕರ ತಗೊಳ್ತಾ ಇರ್ತೀವೋ, ನೋವನ್ನ ಮರೆಯೋದಕ್ಕೆ ತಗೊಳ್ತಾ ಇರ್ತೀವೋ, ಯಾವುದೇ ಒಂದು ನೋವು ಇದ್ರೂ, ಶರೀರಕ್ಕೆ ಕಾಯಿಲೆ ಇದ್ರೆ, ಮನಸ್ಸು ಅಸಮಾಧಾನವಿದ್ರೆ, ನಿದ್ದೆ ಬರಲಿಲ್ಲ ಅಂದರೆ ಅದನ್ನೆಲ್ಲ ಸೇವನೆ ಮಾಡಿ ಅದನ್ನೇ ಸರಿಯಾಗಿ, ಅದಕ್ಕೆ ಮಾರ್ಗ ಅಂತೇಳಿ ಅದನ್ನು ನಾವು ಎಲ್ಲ ಅಭ್ಯಾಸ ಮಾಡೋದನ್ನು ಎಷ್ಟೋ ಜನಕ್ಕೆ ನೋಡಿದ್ದೀವಿ ನಾವು. ಅಂತ ಒಂದು ಅಭ್ಯಾಸದಿಂದ ಏನಾಗತ್ತೆ ಅಂದರೆ ಇರೋ ಮನಃಶಾಂತಿ ಕಳೆದೋಗತ್ತೆ, ಕಳ್ಕೊಂಡ್ಬಿಡ್ತೀವಿ. ಆರೋಗ್ಯ ಸಂಪೂರ್ಣವಾಗಿ ಹಾಳು ಮಾಡಿಬಿಡತ್ತೆ. ಆರೋಗ್ಯ ಅನ್ನೋದು ನಮಗೆ ಅದರಿಂದ ಹಾಳಾಗ್ಬಿಡತ್ತೆ. ನಿದ್ದೆ ಬರಲಿಲ್ಲ ಅಂದರೆ ಅದನ್ನು ಅಭ್ಯಾಸ ಮಾಡ್ತೀವಿ. ಮಧ್ಯರಾತ್ರಿಯಲ್ಲಿನೂ ಕೂಡ ಆ ಒಂದು ಸೇವನೆಯನ್ನು ಮಾಡೋದನ್ನು ಅಭ್ಯಾಸ ಆಗಿಬಿಡತ್ತೆ. ಮಧ್ಯರಾತ್ರಿಯಲ್ಲಿನೂ ಕೂಡ ಯಾವಾಗ ಎಚ್ಚರಾಯಿತು ಅದು ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಯಾವಾಗ ಎಚ್ಚರಾಯಿತು ಅದನ್ನು ಕುಡಿಯೋದು, ಆ ಒಂದು ಸೇವನೆಯನ್ನು ಮಾಡೋದು, ಮಲ್ಕೊಳ್ಳೋದು. ನಮ್ಮ ಮಾವನವರು ಹಿಂಗೆ ಮಾಡ್ತಾ ಇದ್ರು. ಪ್ರತಿಯೊಬ್ಬರು ಕೂಡ ನಾನು ಎಷ್ಟೋ ಜನಕ್ಕೆ ನೋಡಿದ್ದೀನಿ ಈ ರೀತಿ ಮಾಡೋದನ್ನ. ಮತ್ತೆ ಇದನ್ನ ಅವ್ರು ತಗೊಳ್ಳೋದ ಅಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಇವತ್ತು ನಿದ್ದೆನೇ ಬರ್ತಾ ಇಲ್ಲ, ಮೈಕೈ ಎಲ್ಲ ನೋವಾಗ್ಬಿಟ್ಟಿದೆ ಅಂದ್ರೆ ಅವ್ರಿಗೂ ಕೂಡ ಅದನ್ನೇ ಹೇಳ್ಕೊಡ್ತಾರೆ ಅವರು. ಯಾಕೆಂದ್ರೆ ಅವ್ರಿಗೆ ಅದೇ ಗೊತ್ತಿರೋದು, ಬೇರೆ ಏನೂ ಕೂಡ ಗೊತ್ತಿಲ್ಲ. ಒಂದ್ ಸ್ವಲ್ಪ ಬ್ರ್ಯಾಂಡಿ ಕುಡಿದ್ಬಿಡು, ಮಲ್ಕೊಂಡ್ಬಿಡು, ಆರಾಮ್ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ನಾನು ಹಂಗೆ ಮಾಡೋದು ಅಂತೇಳಿ ಅವ್ರಿಗೂ ಹೇಳ್ಕೊಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಅದನ್ನೇ ಗೊತ್ತಿರೋದು. ತಾನು ಕೆಡೋದಲ್ಲದೆ ಕೋತಿ ವನವೆಲ್ಲ ಕೆಡ್ಸತ್ತೆ ಅಂತೇಳಿ ಮಾತು ಹಿರಿಯರು ಹೇಳಿದ್ದಾರೆ.
ಇಂಥ ಒಂದು ಅಭ್ಯಾಸದಿಂದ ಅಸಮಾಧಾನ, ಅಶಾಂತಿ, ಅನಾರೋಗ್ಯ, ಮನೆಯಲ್ಲಿ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗತ್ತೆ. ಮತ್ತೆ ನಮ್ಮ ಶರೀರದ ಒಂದು ಏನು ಜೀವರಾಶಿಗಳು ಇದೆ, ಜೀವಾಣುಗಳು ಇದೆ, ಅವು ಎಲ್ಲವೂ ಕೂಡ ನೆಶೆಯಿಂದ ತುಂಬ್ಕೊಂಡ್ಬಿಡತ್ತೆ. ಎಷ್ಟೋ ಜೀವರಾಶಿಗಳು ಸತ್ತೋಗತ್ತೆ, ಮಾಡಬೇಕಾಗಿರುವಂಥ ಕೆಲಸಗಳನ್ನು ಮಾಡೋದಿಲ್ಲ. ನಮಗೆ ಈ ಶರೀರ ಭಗವಂತ ಯಾವ ರೀತಿ ಸೃಷ್ಟಿಯನ್ನ ಮಾಡಿ ಅದಕ್ಕೆ ಒಂದು ಸಿಸ್ಟಮ್ ಅಂತೇಳಿ ಕೊಟ್ಟಿರ್ತಾನೆ. ಆ ಸಿಸ್ಟಮ್ ರೀತಿಯಲ್ಲಿ ಎಲ್ಲ ಕೂಡ ಸರಿಯಾಗಿ ನಡೀತಾ ಇರಬೇಕು. ಭಗವಂತ ಯಾವ ರೀತಿ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ ಆ ರೀತಿ ಎಲ್ಲ ಕೂಡ ಸರಿಯಾಗಿ ನಡೀತಾ ಇರಬೇಕು. ಅಂತ ಪದಾರ್ಥವನ್ನ ಸೇವನೆ ಮಾಡೋದ್ರಿಂದ ಪ್ರತಿದಿನ ಅದನ್ನು ತಗೊಳ್ಳೋದ್ರಿಂದ ಭಗವಂತ ಏನು ಸೃಷ್ಟಿ ಮಾಡಿ ಈ ಶರೀರವನ್ನು ಕಳಿಸಿದ್ದಾನೋ ಇದರಲ್ಲಿ ಪ್ರತಿಯೊಂದು ಕೂಡ ಒಂದೊಂದು ಜೀವರಾಶಿ, ಜೀವಾಣುಗಳು ಕೂಡ ಒಂದೊಂದು ಆ ಭಾಗಕ್ಕೆ ಕೆಲಸ ಮಾಡ್ತಾ ಇರುತ್ತೋ ಅವುಗಳೆಲ್ಲವೂ ಕೂಡ ನೆಶೆಯಿಂದ ಸತ್ತೋಗ್ಬಿಡತ್ತೆ. ಜಾಸ್ತಿ ಆದರೆ ಏನಾಗತ್ತೆ, ಅದು ಏನು ಕೂಡ ಕೆಲಸ ಮಾಡೋದಿಲ್ಲ. ಅಲ್ಲಿ ಏನು ಕೂಡ ಕೆಲಸ ಮಾಡದೇ ಇರುವಾಗ ನಮ್ಮ ಬುದ್ಧಿ ಮಂದಾಗ್ಬಿಡತ್ತೆ. ಯಾವಾಗ ನಮ್ಮ ಬುದ್ಧಿ ಮಂದಾಗ್ಬಿಡತ್ತೋ ನಮ್ಮ ಆತ್ಮನೂ ಕೂಡ ಕೇವಲ ಶರೀರಕ್ಕೆ ಅಷ್ಟೇ ನಾವು ಹಾನಿ ಮಾಡೋದಿಲ್ಲ, ಆತ್ಮನಕ್ಕೂ ಕೂಡ ಒಂದು ಕತ್ತಲೆಯ ಕೋಣೆಯಲ್ಲಿ ಯಾರಾದ್ರೂ ಕೂಡ ಕತ್ಲೆ ಕೋಣೆಯಲ್ಲಿ ಹಾಕಿದ್ರೆ ಹೇಗಿರತ್ತೆ ಅವ್ರ ಪರಿಸ್ಥಿತಿ? ಹುಚ್ಚರಾಗ್ಬಿಡ್ತಾರೆ, ಬೆಳಕೆ ಕಂಡಿರೋದಿಲ್ಲ. ನಮ್ಮ ಒಳಗಡೆ ಇರುವಂತ ಜೀವಾತ್ಮದ ಪರಿಸ್ಥಿತಿಯು ಕೂಡ ಅದೇ ರೀತಿ ಆಗ್ಬಿಡತ್ತೆ. ಬೆಳಕೆ ಕಾಣ್ದೇನೆ ಕತ್ಲೆ ಕೋಣೆಯಲ್ಲಿ ಎಷ್ಟು ದಿನ ಇದ್ರೆ ಅವ್ರ ಪರಿಸ್ಥಿತಿ ಏನಾಗತ್ತೆ? ಹಾಗೆ ನಮ್ಮ ಪರಿಸ್ಥಿತಿಯನ್ನ ನಾವು ಆ ರೀತಿ ಮಾಡ್ಕೊಂಡ್ಬಿಡ್ತೀವಿ ಅಂತಹ ಪದಾರ್ಥಗಳಿಂದ. ಅಂತ ನೆಶೆ ಬರುವಂತ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಮಾಡ್ತಾ ನಾವು ಪ್ರತಿದಿನ ಧ್ಯಾನ ಮಾಡ್ತಾ ಇದ್ರೆ, ಪ್ರತಿಯೊಬ್ಬರಿಗೂ ಕೂಡ ನಾವು ಧ್ಯಾನ ಹೇಳ್ಕೊಡ್ತೀವಿ. ಇದರಲ್ಲಿ ಯಾವುದೂ ಒಂದು ಮತ್ತೆ ಅದರಲ್ಲಿ ಏನಾಗತ್ತೆ ಅಂದ್ರೆ ದುಡ್ದಿರೋ ದುಡ್ಡೆಲ್ಲ ಕೂಡ ಅದಕ್ಕೆ ಹಾಕ್ತಾ ಇರ್ತಾರೆ. ಎಷ್ಟೇ ಸಂಪಾದನೆ ಮಾಡ್ಕೊಂಡು ಬಂದ್ರೂ ಕೂಡ ಆ ದುಡ್ಡು ಅದಕ್ಕೋಸ್ಕರನೇ ಖರ್ಚು ಮಾಡಿಬಿಡ್ತಾರೆ. ಬೆಳಿಗ್ಲಿಂದ ಸಾಯಂಕಾಲವರೆಗೂ ದುಡಿತಾರೆ. ಬಂದಂತಹ ದುಡ್ಡೆಲ್ಲ ಸರಾಯಿ ಅಂಗಡಿಗೆ ಹಾಕ್ಬಿಡ್ತಾರೆ. ನಾವು ಇದನ್ನ ದಿನಾಲೂ ಕೂಡ ಎಷ್ಟೋ ಮನೆಗಳಲ್ಲಿ ನೋಡ್ತಾ ಇರ್ತೀವಿ. ಇತ್ತೀಚೆಗೆ ಅಂತೂ ಕೂಡ ಹೆಣ್ಮಕ್ಳು ಕೂಡ ಹುಡುಗಿಯರು ಕೂಡ ರೋಡಲ್ಲೇನೆ ನಿಂತು ಕುಡಿತಾ ಇರ್ತಾರೆ, ಸಿಗರೇಟ್ ಸೇರ್ತಾ ಇರ್ತಾರೆ. ಇದನ್ನು ಕೂಡ ನಾನು ಎಷ್ಟೋ ಜನಕ್ಕೆ ನೋಡಿದ್ದೀನಿ. ಯಾಕೆ ಅವರು ಆ ರೀತಿ ಮಾಡ್ತಾರೆ ಅಂದ್ರೆ ಮನಸ್ಸು ಕಂಟ್ರೋಲಲ್ಲಿ ಇರೋದಿಲ್ಲ. ಸ್ವಲ್ಪ ಹೊತ್ತಾದ್ರೂ ಕೂಡ ಮನಸ್ಸು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಅದನ್ನ ದುಶ್ಚಟವನ್ನ ಅಭ್ಯಾಸ ಮಾಡಿಬಿಡ್ತಾರೆ.
ಯಾರಿಗೆ ಏನು ಗೊತ್ತಿರುತ್ತೋ, ಎಷ್ಟರ ಮಟ್ಟಿಗೆ ಗೊತ್ತಿರುತ್ತೋ ಅವ್ರಿಗೆ ಅದೇ ಸತ್ಯ, ಅದೇ ಮಾಡಬೇಕು. ಅದನ್ನು ಅವರು ಮಾಡ್ತಾ ಇರ್ತಾರೆ, ಬೇರೆಯವ್ರಿಗೂ ಕೂಡ ಅದನ್ನೇ ಹೇಳ್ಕೊಡ್ತಾ ಇರ್ತಾರೆ. ಅದು ಮಾಡಬೇಕೋ ಮಾಡಬೇಡ್ದೋ ಅನ್ನೋದು, ಆ ಅರಿವು ಜ್ಞಾನ ಅನ್ನೋದು ಇರೋದಿಲ್ಲ. ಎಷ್ಟೇ ದೊಡ್ಡ ಕುಡುಕಾಗಿದ್ರೂ ಕೂಡ, ಎಷ್ಟೇ ದುಷ್ಟ ಚಟಗಳು ಇದ್ರೂ ಕೂಡ ಧ್ಯಾನ ಮಾಡೋದ್ರಿಂದ ಅದು ಬಿಟ್ಟು ಹೋಗುತ್ತೆ. ಇಲ್ಲಿ ಭಗವಂತನ ನೆಸೆ ನಮಗೆ ಸಿಗತ್ತೆ. ನಿದ್ದೆ ಬರಲಿಲ್ಲ ಅಂದರೆ ರಾತ್ರಿ ಹೊತ್ತು ಧ್ಯಾನ ಕೂತ್ಕೊಂಡು ನಿದ್ದೆ ಮಾಡ್ತೀವಿ. ಭಗವಂತನ ನೆಸೆ. ಇಲ್ಲಿ ಯಾವುದು ಕೂಡ ಹಾನಿ ಆಗೋದಿಲ್ಲ, ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ನೆಮ್ಮದಿಯನ್ನು ಕಳ್ಕೊಂಡವರು ನೆಮ್ಮದಿಯಿಂದ ಜೀವಿಸ್ತಾರೆ. ಅಸಮಾಧಾನವಾದಂಥ ಮನಸ್ಸು ಸಮಾಧಾನವಾಗತ್ತೆ. ಯಾವ ನೆಸೆಯಿಂದ? ಭಗವಂತನ ನೆಸೆಯಿಂದ. ಹೇಗೆ ಸಿಗತ್ತೆ ಅದು? ನಾವು ಈ ಶರೀರ ಆಗಲಿ, ಸಿಗರೇಟ್ ಆಗಲಿ ಬಾಯಿಂದ ಸೇವಿಸಿದ್ರೆ, ಬಾಯಿಯಿಂದ ತಗೊಳ್ತಾ ಇದ್ರೆ ಆ ಒಂದು ಅಂಗಗಳಿಗೂ ಕೂಡ, ನರನಾಡಿಗಳಲ್ಲಿನೂ ಕೂಡ ಆ ನೆಶೆ ಇರುವಂತಹ ಜೀವರಾಶಿಗಳು ಯಾವ ರೀತಿ ಇಲ್ಲ ಅಂತೇಳಿ, ನೆಮ್ಮದಿ ಇಲ್ಲ ಅಂತೇಳಿ ಹೇಗೆ ಅದನ್ನ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಹೇಗೆ ಅದನ್ನ ಅಧಿಕವಾಗಿ ನಾವು ತಗೊಳ್ತಾ ಇರ್ತೀವಿ, ಆ ಒಂದು ಶರೀರವನ್ನ ಹಾನಿ ಮಾಡುವಂತ ನಶೆ ಪದಾರ್ಥವನ್ನ, ಹಾಗೆ ನಾವು ಈ ಧ್ಯಾನಕ್ಕೆ ಬಂದಾಗ ಈ ಧ್ಯಾನವನ್ನ ನಾವು ಹೆಚ್ಚಿಸ್ಕೋಬೇಕು, ಹೆಚ್ಚು ಮಾಡ್ತಾ ಇರಬೇಕು. ಬೆಳಿಗ್ಗೆ, ಸಾಯಂಕಾಲ, ರಾತ್ರಿ, ಮಧ್ಯಾಹ್ನ, ಮಧ್ಯರಾತ್ರಿಯಲ್ಲಿ ನಿದ್ದೆ ಬರದೇ ಇದ್ರೂ ಕೂಡ ನಾವು ಎದ್ದು ಕೂತ್ಕೊಂಡು ಧ್ಯಾನಕ್ಕೆ ಕೂತ್ಕೋಬೇಕು. ಆಗ ನಮ್ಮ ಒಳಗೆ ಇರುವಂತಹ ಚೈತನ್ಯ ಶಕ್ತಿ
ಯಾವಾಗಲೂ ಕೂಡ ಚೈತನ್ಯದಿಂದನೇ ಇರುತ್ತೆ, ಉಲ್ಲಾಸದಿಂದ ಆನಂದದಿಂದ ನಲಿತಾ ಇರತ್ತೆ, ಕುಣಿತಾ ಇರತ್ತೆ. ಆ ಕಾಂತಿ ಎಲ್ಲ ಕಡೆನೂ ಕೂಡ ಹರಡ್ಕೊಳ್ತಾ ಇರತ್ತೆ. ಯಾವುದೇ ಒಂದು ದುಷ್ಟ ಚಟ ಇರಲಿ, ಯಾವುದೇ ಇರಲಿ ಅಭ್ಯಾಸ, ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಅದನ್ನು ಬಿಟ್ಟು ಹೋಗುತ್ತೆ. ನಮಗೆ ಏನೂ ಕೂಡ ಗೊತ್ತಿಲ್ಲದೇನೆ ಮಾರಾಟಕ್ಕೋಸ್ಕರ ಅದನ್ನು ಅವರು ಒಂದು ವೃತ್ತಿಯನ್ನಾಗಿ ಮಾಡ್ಕೊಂಡಿರ್ತಾರೆ. ದುಡ್ಡಿಗೋಸ್ಕರ, ದುಡ್ಡು ಬರತ್ತೆ ಅಂಥೇಳಿ ಯಾವುದು ಕೂಡ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ದುಡ್ಡು ಬರತ್ತೆ ಅಂಥೇಳಿ ಯಾರು ಏನಾದ್ರೂ ನಮಗೇನು, ಅದನ್ನು ಮಾರಾಟ ಮಾಡೋದ್ರಿಂದ ನಮಗೆ ದುಡ್ಡು ಬರತ್ತೆ ಅಂಥೇಳಿ. ಮತ್ತೆ ಅದನ್ನು ನೋಡಿ ಬೇರೆಯವರು ಏನು ಮಾಡ್ತಾರೆ, ಅದನ್ನು ಮಾರಾಟ ಮಾಡಿನೇ ಅಂತ ಒಂದು ವ್ಯಾಪಾರ ಮಾಡಿನೇ ಅಷ್ಟೊಂದು ಶ್ರೀಮಂತರಾಗಿದ್ದಾರೆ, ನಾವು ಕೂಡ ಅದನ್ನು ಮಾಡೋಣ ಅಂತೇಳಿ ಎಷ್ಟೋ ಜನಗಳನ್ನು ಆ ಶ್ರೀಮಂತರಾದರನ್ನ ನೋಡಿ ಮತ್ತೆ ಅವರು ಕೂಡ ಅದೇ ಕೆಲಸವನ್ನು ಮಾಡ್ತಾರೆ. ಎಲ್ರಿಗೂ ಕೂಡ ಹಾನಿ ಮಾಡುವಂಥ ಕೆಲಸನೇ. ಒಂದ್ ಕಡೆ ದುಡ್ಡು ಬರ್ತಾ ಇದ್ರೆ ಇನ್ನೊಂದ್ ಕಡೆ ಮನಸ್ಸಿನ ನೆಮ್ಮದಿಯನ್ನ ಕಳ್ಕೊಳ್ತಾ ಇರ್ತಾರೆ. ಆ ನೆಮ್ಮದಿ ಕಳ್ಕೊಳ್ಳೋದನ್ನ ಅಭ್ಯಾಸ, ಅದು ಅರಿವಿನಿಂದ ಅವ್ರು ನೋಡೋದಿಲ್ಲ, ದುಡ್ಡು ಬರೋದನ್ನ ಮಾತ್ರ ನೋಡ್ತಾ ಇರ್ತಾರೆ. ನೆಮ್ಮದಿ ನಮ್ಗೆ ಸಿಗ್ತಾ ಇಲ್ಲ, ಮನಸ್ಸು ಶಾಂತಿಯನ್ನ ತಂದ್ಕೊಳ್ಳೋಕ್ ಆಗ್ತಾ ಇಲ್ಲ, ಮನಸ್ಸು ನೆಮ್ಮದಿ ಇಲ್ಲ, ಅದನ್ನ ಅವ್ರಿಗೆ ಅರಿವಿಗಿರೋದಿಲ್ಲ. ಯಾವುದನ್ನ ನೋಡ್ತಾ ಇರ್ತಾರವರು? ದುಡ್ಡು ಬರೋದನ್ನ ನೋಡ್ತಾ ಇರ್ತಾರೆ. ನಮ್ಮ ಬೆಂಗಳೂರಲ್ಲೇನೆ ಕೋಡೆ ಈಶ್ವರ್ಸ ಅಂತೇಳಿ ಅವರು ಒಂದು ಮನೆತನದಲ್ಲಿ ನಮ್ಮ ಜನನೇ. ಅವರು ಎಷ್ಟು ದೊಡ್ಡ ಶ್ರೀಮಂತರು. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇದೇ ಒಂದು ಸರಬರಾಜು ಅವ್ರಿಗೆ. ನಾನು ಚಿಕ್ಕ ವಯಸ್ಸಿನಿಂದನೂ ಕೂಡ ಕೇಳ್ತಾ ಇದ್ದೀನಿ. ಮತ್ತೆ ನಮ್ಮ ಒಂದು ಜನಗಳ ಒಂದು ಸಮಾಜದಲ್ಲಿ ಅವರು ಒಂದು ಸಹಾಯ ನೋಡಿ, ಒಂದು ಕಡೆ ಕೆಟ್ಟ ಕೆಲಸನೂ ಮಾಡ್ತಾ ಇದ್ದಾರೆ, ಒಂದು ಕಡೆ ಒಳ್ಳೆ ಕೆಲಸನೂ ಮಾಡ್ತಾ ಇರ್ತಾರೆ. ಅವ್ರಿಗೆ ಅರ್ಧಂಬರ್ಧ ಗೊತ್ತಿರತ್ತೆ ಇದನ್ನ ಮಾಡೋದ್ರಿಂದ ನಮ್ಗೆ ಒಳ್ಳೇದಾಗತ್ತೆ ಅಂತೇಳಿ. ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ, ಇದನ್ನ ಮಾಡೋದ್ರಿಂದ ಕೆಟ್ಟ ಪರಿಣಾಮ ಬೀರತ್ತೆ ಅಂತೇಳಿ ಅದು ಗೊತ್ತಿಲ್ಲ. ಆ ಬಂದಂತಹ ದುಡ್ಡಿನಿಂದ ಇಡೀ ಎಷ್ಟೋ ದೂರದವರೆಗೂ ಕೂಡ ಅವರು ಒಂದು ಸರಾಯಿ ವ್ಯಾಪಾರ, ಎಷ್ಟೋ ದೂರದವರೆಗೂ ಕೂಡ ಅವ್ರದ್ದು ಎಲ್ಲ ಕಡೆನೂ ಕೂಡ ಪಾರ್ಸಲ್ ಹೋಗ್ತಾ ಇರತ್ತೆ. ಅಷ್ಟು ದೊಡ್ಡ ಶ್ರೀಮಂತರವರು. ನಮ್ಮ ಬೆಂಗಳೂರಲ್ಲೇನೆ ಎಲ್ರಿಗೂ ಕೂಡ ಗೊತ್ತಿರತ್ತೆ. ಅವರು ಕೂಡ ಮರಾಠಿಯವರೇ, ನಮ್ಮ ಜನನೇ. ಆದರೆ ಅವ್ರ ಮನೆಯಲ್ಲಿ ಯಾರಿಗೂ ಕೂಡ ನೆಮ್ಮದಿ ಇಲ್ಲ. ಮಂದ ಬುದ್ಧಿಯವರು ಹುಟ್ತಾ ಇರ್ತಾರಂತೆ. ನಾನು ಕೇಳಿದ್ದೀನಿ, ಯಾಕೆಂದರೆ ನಮ್ಮ ತಾಯಿ, ನಮ್ಮ ಅಜ್ಜಿಯವರ ತವ್ರ ಮನೆ ಅಂತ ಹೇಳಿದ್ರಲ್ವಾ, ಅವರ ಮನೆಯವರು ಆ ಹುಡುಗಿ ಅಲ್ಲಿ ಮದುವೆ ಆಗಿ ಅವ್ರ ಮನೆ ಸೊಸೆಯಾಗಿದ್ದಾರೆ. ನಮ್ಮ ತಾಯಿ ಊರಿಗೆ ಹೋದಾಗ ಅವ್ರ ಒಂದು ಬಗ್ಗೆ ವಿಚಾರ ನನಗೆ ಗೊತ್ತಾಗ್ತಾ ಇರತ್ತೆ. ಅವ್ರ ಮದುವೆಗೂ ಕೂಡ ನಾನು ಹೋಗಿದ್ದೆ. ಎಷ್ಟು ಭರ್ಜರಿಯಾಗಿ ಎಷ್ಟು ಕೋಟಿ ಖರ್ಚು ಮಾಡಿದಾರೋ ಗೊತ್ತಿಲ್ಲ. ಎಲ್ಲನೂ ಕೂಡ ಕುಡಿಯೋದ್ರಿಂದ ತಿನ್ನೋದ್ರಿಂದ ಎಲ್ಲವೂ ಕೂಡ ಅನರ್ಥಕರವಾದಂಥ ಆಹಾರನೇ. ನಾನು ಅವಾಗ ಧ್ಯಾನಕ್ಕೆ ಬಂದಿರಲಿಲ್ಲ.
ಅವಾಗ ನಾನು ಏನು ಅನ್ಕೊಂಡೆ, ಎಷ್ಟು ಅರ್ಬಾಟ, ಎಷ್ಟು ಭರ್ಜರಿ ಮಾಡಿದ್ರು ಅವರು ಮದುವೆ, ಕೋಟಿ ಕೋಟಿ ಖರ್ಚು ಮಾಡಿ ಭರ್ಜರಿ ಮದುವೆ ಮಾಡಿದ್ದಾರೆ ಅಂತೇಳಿ. ನಮ್ಗೆ ಅವಾಗ ಅದೇ ಇಷ್ಟ, ಧ್ಯಾನಕ್ಕೆ ಬರೋಕಿನ ಮೊದಲು ಅದೇ ಭರ್ಜರಿ ಅಂತ ಅನ್ಕೊಂಡ್ಬಿಡ್ತೀವಿ. ಅದರಿಂದ ಏನು ಪರಿಣಾಮ ಬೀರತ್ತೆ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ. ಅಂತ ಮದುವೆಗಳಿಗೆ ಹೋಗಿ ಆ ಊಟವನ್ನು ಮಾಡೋದ್ರಿಂದ ನಮ್ಮ ಮೇಲೆ ಯಾವ ಪರಿಣಾಮ ಬೀರತ್ತೆ ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಅದೇ ಭರ್ಜರಿ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ನಾನು ಕೂಡ ಹಂಗೆ ಅನ್ಕೊಂಡಿದ್ದೆ. ಅವ್ರ ಮನೆತನದಲ್ಲಿ ಎಷ್ಟೋ ಜನ ಮನಸ್ಸಿಗೆ ನೆಮ್ಮದಿ ಇಲ್ದೇನೆ ಎಷ್ಟೋ ಜನ ಆತ್ಮಹತ್ಯೆಗಳು ಕೂಡ ಮಾಡ್ಕೊಳ್ತಾ ಇರ್ತಾರೆ ಅಂತೇಳಿ ಕೇಳಿದ್ದೀನಿ. ಮತ್ತೆ ಯಾವಾಗಲೂ ಕೂಡ ಅವ್ರ ಮನೆಯಲ್ಲಿ ಮಂದ ಬುದ್ಧಿ ಮಕ್ಕಳೇ ಹುಡ್ತಾರಂತೆ. ಎಷ್ಟೋ ಜನಕ್ಕೆ ಅವ್ರ ಕುಟುಂಬದಲ್ಲಿ ಆ ರೀತಿನೂ ಕೂಡ ಇದೆ. ಅವ್ರಿಗೆ ಎಲ್ಲಿ ನೆಮ್ಮದಿ ಇಲ್ಲ, ಯಾಕೆ ಆ ಒಂದು ಪರಿಸ್ಥಿತಿ ಬರ್ತಾ ಇದೆ ಅಂತೇಳಿ ಅರಿವಿಗೆ ಇರೋದಿಲ್ಲ. ದುಡ್ಡು ಮಾತ್ರ ಬರೋದನ್ನ ಅವ್ರಿಗೆ ನೋಡ್ತಾ ಇರ್ತಾರೆ. ಪರಿಸ್ಥಿತಿಗಳನ್ನ ಯಾಕೆ ಆ ರೀತಿ ನಮಗೆ ಬರ್ತಾ ಇದೆ ಅಂತೇಳಿ ಅದು ಅರಿವಿಗೆ ಇರೋದಿಲ್ಲ. ಯಾವಾಗ ನಾವು ಪ್ರತಿದಿನ ಧ್ಯಾನ ಮಾಡ್ತೀವೋ ನಮಗೆ ಈ ಭಗವಂತನ ನೆಶೆ, ನಮಗೂ ಕೂಡ ಆ ನೆಶೆಯಿಂದ ನಾವು ಕೂಡ ಜೀವಿಸ್ತಾ ಇರ್ತೀವಿ. ಇಲ್ಲಿ ಯಾರಿಗೂ ಕೂಡ ಹಾನಿ ಆಗೋದಿಲ್ಲ, ಯಾರಿಗೂ ಕೂಡ ನಷ್ಟ ಆಗೋದಿಲ್ಲ, ಯಾರ ಮನಸ್ಸು ಕೂಡ ಅಸಮಾಧಾನವಾಗಿರೋದಿಲ್ಲ, ಸಮಾಧಾನವಾಗಿರುತ್ತೆ, ಶಾಂತಿಯಿಂದ ನೆಲೆಸಿರುತ್ತೆ. ಎಂತಹ ಒಂದು ಕೆಟ್ಟ ಯೋಚನೆಗಳು ಬರ್ತಾ ಇದ್ರೂ ಕೂಡ ಆ ಯೋಚನೆಗಳನ್ನು ಕಡಿಮೆ ಮಾಡುತ್ತೆ, ಶಾಂತಗೊಳಿಸುತ್ತೆ ಈ ಭಗವಂತನ ನೆಶೆ. ಎಷ್ಟೊತ್ತು ನಾವು ಇದ್ರೂ ಕೂಡ ಆ ನೆಶೆಯಲ್ಲಿ ನಾವು ಕೂಡ ತೇಲಾಡ್ತಾ ಇರಬೇಕು ಅಂತ ಅನಿಸುತ್ತೆ. ಎಷ್ಟೊತ್ತು ಧ್ಯಾನಕ್ಕೆ ಕೂತ್ಕೊಂಡ್ರು ಕೂಡ ನಮ್ಮ ಒಳಗಡೆ ಇರುವಂಥ ಚೈತನ್ಯ ಶಕ್ತಿ ನಾನು ಯಾರು ಅಂತ ಹೇಳಿ ತಿಳ್ಕೊಳ್ಳುತ್ತೆ. ನಮ್ಮ ಬುದ್ಧಿ ಚುರುಕಾಗತ್ತೆ. ಪ್ರತಿಯೊಂದು ಯೋಚನೆ ಕೂಡ, ಪ್ರತಿಯೊಂದು ಮಾತು ಕೂಡ, ಪ್ರತಿಯೊಂದು ಕೆಲಸ ಕೂಡ ಹೇಗೆ ಮಾಡಬೇಕು, ಹೇಗೆ ಮಾತಾಡಬೇಕು, ಹೇಗೆ ಯೋಚಿಸಬೇಕು ಅನ್ನೋದು ಆ ಜ್ಞಾನ ನಮಗೆ ಬರುತ್ತೆ. ಬುದ್ಧಿ ಕುಶಲತೆಯಿಂದ ತುಂಬಿಕೊಳ್ಳುತ್ತೆ. ನೋಡಿ, ಆ ಒಂದು ನೆಶೆ ಪದಾರ್ಥಕ್ಕೂ ದುಡ್ಡು ಕೊಟ್ಟು ತಗೊಂಡು ಬರುವಂಥ ನೆಶೆಗೂ ಏನೂ ಕೂಡ ದುಡ್ಡು ಇಲ್ದೇನೆ, ಯಾವುದೂ ಕೂಡ ಒಂದು ಪೈಸೆ ಖರ್ಚು ಇಲ್ದೇನೆ ಈ ಭಗವಂತನ ನೆಶೆಗೂ ಎಷ್ಟೊಂದು ಅಜಗಜಾಂತರ ವ್ಯತ್ಯಾಸ ಇದೆ. ಭೂಮಿಗೂ ಆಕಾಶಕ್ಕೆ ಇರುವಷ್ಟು ವ್ಯತ್ಯಾಸ.
ನಮಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ, ಎಂತಹದ್ದೇ ಸಮಸ್ಯೆ ಇದ್ರೂ ಕೂಡ ನಾವು ಧ್ಯಾನದಲ್ಲಿ ಅದನ್ನು ನಾವು ಪರಿಹಾರ ಮಾಡ್ಕೊಳ್ತೀವಿ. ಯಾವುದೇ ಸಮಸ್ಯೆ ಇರಲಿ, ನಾವು ಧ್ಯಾನ ಮಾಡಬೇಕು. ಎಂತಹದ್ದೇ ಕಾಯಿಲೆ ಇರಲಿ, ನಾವು ಧ್ಯಾನ ಮಾಡಬೇಕು. ಧ್ಯಾನದಿಂದನೇ ಆ ಕಾಯಿಲೆಯನ್ನು ನಾವು ವಾಸಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನೆಶೆ ಬರುವಂತಹ ಪದಾರ್ಥವನ್ನು ಸೇವಿಸಿ ಅದನ್ನು ಮರೆಯೋದಲ್ಲ, ಅದನ್ನು ನಾವು ಮರೆಯೋದು ಇಲ್ಲ ಕೂಡ, ಇನ್ನೂ ಜಾಸ್ತಿ ಆಗತ್ತೆ. ಅದಕ್ಕೆ ಬೇಕಾಗಿರೋದು ಭಗವಂತನ ನೆಶೆ. ಭಗವಂತನ ನೆಶೆ ನಮಗೆ ಸಿಗಬೇಕಂದ್ರೆ ನಾವು ಧ್ಯಾನ ಮಾಡಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇರಬೇಕು. ವಿಶ್ವ ಪ್ರಾಣ ಶಕ್ತಿಯನ್ನು ನಾವು ಅಧಿಕವಾಗಿ ನಾವು ತಗೊಳ್ತಾ ಇರಬೇಕು. ಆಕಾಶ ಗಂಗೆ ಅಂತ ಹೇಳ್ತೀವಿ. ಈ ಗಂಗೆಯನ್ನು ನಾವು ಸೇವಿಸಬೇಕು. ಅದಕ್ಕೆ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಏನೇ ಸಮಸ್ಯೆ ಇರಲಿ ಮೊದಲು ಧ್ಯಾನ ಮಾಡಿ, ಸಮಸ್ಯೆಗಳನ್ನು ಹೇಳ್ಕೊಬೇಡಿ, ಫಸ್ಟ್ ಧ್ಯಾನ ಮಾಡಿ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಕೂಡ ನಾವು ಅಹಿಂಸಾ ಮಾರ್ಗದಲ್ಲಿರಬೇಕು. ರಾತ್ರಿ ಆದರೆ ನಾವು ಧ್ಯಾನ ಮಾಡಬೇಕು. ಎಷ್ಟು ಸುಂದರವಾಗಿ ಅರ್ಥ ಸಹಿತ ನಮಗೆ ಆ ಭಗವಂತ ನಮ್ಮ ಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ಎಷ್ಟೊಂದು ಸರಳವಾದಂತಹ ಮಾರ್ಗವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬೆಳಿಗ್ಗೆ ಅಹಿಂಸಾ ಮಾರ್ಗದಲ್ಲಿ, ರಾತ್ರಿ ಧ್ಯಾನದ ಸಾಧನೆಯಲ್ಲಿ ಸೂರ್ಯಚಂದ್ರನ ಹಾಗೆ ಸೂರ್ಯ ಇರುವವರೆಗೂ ಕೂಡ ನಾವು ಅಹಿಂಸಾ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ಯಾವಾಗ ಚಂದ್ರ ಕಾಣಿಸ್ಕೊಳ್ತಾನೋ ರಾತ್ರಿ ಆಗುತ್ತೋ ಧ್ಯಾನ ಸಾಧನೆಯಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ, ಅದು ಎಷ್ಟು ದೊಡ್ಡ ಸಮಸ್ಯೆ ಇದ್ರೂ ಕೂಡ ಅದರಿಂದ ನಾವು ಮುಕ್ತಿಯನ್ನು ಪಡಿತೀವಿ. ಅದರಿಂದ ಹೊರಗಡೆ ನಾವು ಬರ್ತೀವಿ. ಎಷ್ಟೊಂದು ಅದ್ಭುತವಾದಂಥ ಈ ಸಂದೇಶವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ಯಾವ ರೀತಿ ಬೇಕಾದರೂ ಕರಿಬಹುದು, ಭಗವಂತ ಅಂತ ಕರಿಬಹುದು, ಗುರು ಅಂತ ಕರಿಬಹುದು. ಅವ್ರಿಗೆ ಏನು ಹೇಳಿದ್ರು ಕೂಡ ಕಡಿಮೆನೆ ಆ ಮಹಾಶಕ್ತಿಗೆ. ಪದಗಳೇ ಇಲ್ಲ. ನಮ್ಮ ಸಮಾಧಾನಕ್ಕೋಸ್ಕರ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ನಾವು ಹೇಳ್ತಾ ಇರ್ತೀವಿ. ಅಂತ ಶಕ್ತಿ ಜೊತೆಗೆ ನಾವಿದ್ದು ಇದನ್ನು ಕಲ್ತ್ಕೊಳ್ತಾ ಇದ್ದೀವಿ. ಒಂದೊಂದು ಮಾತು ಕೂಡ ಮುತ್ತಿನಂಥ ಮಾತು ನೋಡಿ. ಪ್ರತಿಯೊಂದು ಸಮಸ್ಯೆಗೂ ಸಮಾಧಾನ, ಔಷಧಿ ಅವರು ಏನಂತ ಹೇಳಿದ್ದಾರೆ ಅಂದರೆ, ಬೆಳಿಗ್ಗೆ ಅಹಿಂಸಾ ಮಾರ್ಗ ನೋಡಿ, ಎಷ್ಟು ಅದ್ಭುತವಾದಂತಹ ಮಾತು ಇದು, ಎಷ್ಟು ಮುತ್ತಿನಂಥ ಮಾತು. ಬೆಳಿಗ್ಗೆಲಿಂದ ಸಾಯಂಕಾಲವರೆಗೂ ಕೂಡ ನಾವು ಅಹಿಂಸೆಯಲ್ಲಿ ಜೀವಿಸ್ತಾ ಇರಬೇಕು. ಪ್ರಾಪಂಚಿಕ ಜೀವನ. ರಾತ್ರಿ ಆದರೆ ಧ್ಯಾನದ ಜೀವನ, ಆಧ್ಯಾತ್ಮಿಕ ಜೀವನ. ಎಷ್ಟು ಸುಂದರವಾಗಿ, ಎಷ್ಟು ಸರಳವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೂರ್ಯ ಚಂದ್ರನಿಗೆ ಇದನ್ನು ಹೋಲಿಸಿದ್ದಾರೆ.
ನಾವು ಯಾವ ಜೀವಿಗೆ ನಾವು ಕತ್ತರಿಸ್ತೀವೋ ನಾವು ಕೂಡ ಕತ್ತರಿಸಲ್ಪಡ್ತೀವಿ. ಯಾರಿಗೂ ಕೂಡ ಹಿಂಸೆ ಮಾಡಬೇಡಿ, ತೊಂದರೆ ಕೊಡಬೇಡಿ. ನಾವು ಕತ್ತರಿಸಿದ್ರೆ ಬೇರೆಯವ್ರಿಗೆ ನಾವು ಕೂಡ ಕತ್ತರಿಸಲ್ಪಡ್ತೀವಿ. ನೋಡಿ, ಇಂಥ ಒಂದು ಬುದ್ಧಿವಾದ ನಮಗೆ ಯಾರು ಹೇಳ್ಕೊಡ್ತಾರೆ, ಯಾರು ತಿಳಿಸ್ಕೊಡ್ತಾರೆ? ಆ ಮಹಾಶಕ್ತಿ ನಮಗೆ ಪ್ರತಿದಿನ ಕೂಡ ಹೇಳ್ತಾ ಇರ್ತಾರೆ. ನಾವೆಲ್ಲ ಕೂಡ ಚೆನ್ನಾಗಿರ್ಲಿ, ಆನಂದವಾಗಿರ್ಲಿ, ಆರೋಗ್ಯವಾಗಿರ್ಲಿ. ಆತ್ಮಶಕ್ತಿಯನ್ನ ಹೆಚ್ಚಿಸ್ಕೋಬೇಕು ಅಂತೇಳಿ ಎಷ್ಟೊಂದು ಶ್ರಮ ಪಡ್ತಾ ಇರ್ತಾರೆ. ಬೆಳಿಗ್ಗೆ ಧರ್ಮವಾಗಿ ನಾವು ಜೀವಿಸಬೇಕು, ರಾತ್ರಿ ಧ್ಯಾನ ಮಾಡಬೇಕು. ಬೆಳಿಗ್ಗೆ ಅಹಿಂಸಾದಿಂದ ನಾವು ಜೀವಿಸ್ತಾ ಇರಬೇಕು, ರಾತ್ರಿ ನಾವು ಧ್ಯಾನ ಮಾಡಬೇಕು. ಪ್ರತಿಯೊಂದು ಸಮಸ್ಯೆಗೂ ಕೂಡ ಇದೇ ಔಷಧಿ, ಇದೇ ಮದ್ದು. ಕಾಯಿಲೆ ಬಂದಿದೆಯಾ, ಬೆಳಿಗ್ಲಿಂದ ಸಾಯಂಕಾಲವರೆಗೂ ಅಹಿಂಸಾ ಮಾರ್ಗದಲ್ಲಿದ್ದು ಧ್ಯಾನ ಮಾಡು, ರಾತ್ರಿ ಎಲ್ಲ ಧ್ಯಾನ ಮಾಡು. ಸಮಸ್ಯೆ ಬಂದಿದೇನು, ಬೆಳಿಗ್ಲಿಂದ ಸಾಯಂಕಾಲವರೆಗೂ ಧರ್ಮದ ಕೆಲಸವನ್ನು ಮಾಡು, ರಾತ್ರಿ ಹೊತ್ತು ಧ್ಯಾನ ಮಾಡು. ನೋಡಿ, ಪ್ರತಿದಿನ ಕೂಡ ಯಾರೇ ಹೋಗಲಿ ಅವ್ರಿಗೆ ಇದನ್ನೇ ಅವ್ರು ಹೇಳ್ಕೊಡೋದು. ನಾನು ಕೂಡ ಯಾವಾಗೋದ್ರೂ ಕೂಡ ಇದನ್ನೇ ಕೇಳಿ ಬರ್ತೀನಿ, ಧ್ಯಾನ ಮಾಡಿ, ಧ್ಯಾನ ಮಾಡಿ, ಧ್ಯಾನ ಮಾಡಿ. ಮತ್ತೆ ಇದನ್ನು ನಾನು ಪ್ರತಿದಿನ ಕೇಳಿದ್ರು ಕೂಡ ನನಗೆ ಬೇಜಾರು ಅನ್ನೋದೇ ಅನಿಸೋದಿಲ್ಲ, ಬೋರು ಅಂತೇಳಿ ನನಗೆ ಅನಿಸೋದಿಲ್ಲ. ಪ್ರತಿಯೊಂದು ಮಾತು ಕೂಡ ಪ್ರತಿದಿನ ಅವ್ರು ಅದನ್ನೇ ಹೇಳ್ತಾ ಇದ್ರು ಕೂಡ ಪ್ರತಿದಿನ ಹೊಸದಾಗಿ ಅದು ಇರುತ್ತೆ, ಪ್ರತಿದಿನ ಕೂಡ ಹೊಸದಾಗಿ ಇರುತ್ತೆ. ಯಾರು ಅರಿವಿನಿಂದ ಅವರ ಮಾತನ್ನ ಕೇಳ್ತಾ ಇರ್ತಾರೆ ಅವ್ರಿಗೆ ಅದೇ ಪದ ಅಂತ ಅನಿಸೋದಿಲ್ಲ, ಹೊಸ ಪದ ಅದು. ನಿನ್ನೆ ಹೇಳಿರೋದು ಪದ ಅಲ್ಲ, ಇವತ್ತು ಹೇಳಿರೋದು ಹೊಸ ಪದ. ನಿನ್ನೆ ಹೇಳಿರುವ ಶಕ್ತಿ ಇಂದ ಬಂದಂತಹ ಪದಕ್ಕಿಂತ ಇವತ್ತಿನ ಇನ್ನೊಂದು ಶಕ್ತಿ ಸೇರಿಸಿ ಆ ಪದ ಹೊರಗಡೆ ಬಂದಿದೆ. ಆ ಮಾತು, ಆ ವಾಣಿ, ಆ ಸಂದೇಶ ನೋಡಿ, ಈ ಎರಡು ಪದಗಳಲ್ಲಿ ಎಷ್ಟೊಂದು ಅದ್ಭುತವಾದಂತಹ ಒಂದು ಮುತ್ತಿನಂತಹ ಮಾತು ಇದೆ. ಸೂರ್ಯಚಂದ್ರನಿಗೆ ಹೋಲಿಸಿದ್ದಾರೆ. ಯಾವುದೇ ಒಂದು ಸಮಸ್ಯೆ, ಎಂಥದ್ದೇ ಕಾಯಿಲೆ, ಎಂಥದ್ದೇ ಪರಿಸ್ಥಿತಿಯಲ್ಲಿದ್ರೂ ಕೂಡ ಬೆಳಿಗ್ಗೆ ಅಹಿಂಸಾ ಮಾರ್ಗದಲ್ಲಿ ಇರಿ, ರಾತ್ರಿ ಧ್ಯಾನ ಮಾಡಿ. ಬೆಳಿಗ್ಗೆ ಧರ್ಮದಲ್ಲಿರಿ, ರಾತ್ರಿ ಧ್ಯಾನ ಮಾಡಿ. ಈ ಎರಡು ಮಾಡೋದ್ರಿಂದ ನಿಮ್ಮ ಜೀವನವನ್ನ, ಅದ್ಭುತವಾದಂತಹ ಜೀವನವನ್ನ ನೀವು ಸೃಷ್ಟಿ ಮಾಡ್ಕೊಳ್ತೀರಿ. ನೋಡಿ, ಎಷ್ಟು ಅಮೃತವಾಣಿ ಇದು. ಆ ಭಗವಂತ ನಮಗೆ ತಿಳಿಸ್ಕೊಡದೇ ಇದ್ರೆ ನಾವು ಇದನ್ನ ಏನು ಕೂಡ ತಿಳ್ಕೊಳ್ತಾ ಇರಲಿಲ್ಲ. ಪಾಪದ ಕೆಲಸವನ್ನ ಮಾಡಿ ನಮ್ಮ ಜೀವನವನ್ನ ನರಕವನ್ನಾಗಿ ನಾವು ಮಾಡ್ಕೊಳ್ತಾ ಇದ್ವಿ. ನಾನು ಕೂಡ ಇದನ್ನು ಎರಡನ್ನೇ ಮಾಡಿದ್ದು, ಬೆಳಿಗ್ಲಿಂದ ಸಾಯಂಕಾಲವರೆಗೂ ಕೂಡ
ಅಹಿಂಸಾ ಮಾರ್ಗದಲ್ಲಿ ಇರೋದನ್ನು ಕಲ್ತ್ಕೊಂಡೆ. ರಾತ್ರಿ ಧ್ಯಾನ ಮಾಡೋದನ್ನು ಕಲ್ತ್ಕೊಂಡೆ. ಬೆಳಗ್ಲಿಂದ ಸಾಯಂಕಾಲವರೆಗೂ ಕೂಡ ಧರ್ಮವಾಗಿ ಜೀವಿಸಬೇಕು. ಏನು ಕಲಿಸ್ತು? ನನಗೆ ಧ್ಯಾನನೇ ಕಲಿಸುತ್ತೆ. ಉಸಿರು ಎಂಬ ಗುರುನೇ ನಮಗೆ ಕಲಿಸುತ್ತೆ. ಆದರೆ ಇದನ್ನು ತಿಳಿಸ್ಕೊಟ್ಟಿದ್ದು ಆ ಮಹಾಶಕ್ತಿ. ಆ ಮಹಾಶಕ್ತಿಗೆ ನಾವು ಕೋಟಿ ಕೋಟಿ ನಾವು ಧನ್ಯವಾದಗಳನ್ನು ತಿಳಿಸೋಣ, ವಂದನೆಗಳನ್ನು ನಾವು ತಿಳಿಸೋಣ. ಅವರು ಹೇಳ್ಕೊಡದೇ ಇದ್ರೆ ನಮಗೇನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಬೇರೆಯವರ ಒಂದು ಅಜ್ಞಾನದ ಮಾತನ್ನು ಕೇಳಿ ನಾವು ಕೂಡ ಅಜ್ಞಾನಿಗಳನ್ನು ಹಾಗೇನೆ ನಾವು ಜೀವಿಸಿ ಹಾಗೇ ಈ ಜೀವನವನ್ನು ಮುಗಿಸ್ಬಿಡ್ತಾ ಇದ್ವಿ. ಈ ಜೀವನ ಅನ್ನೋದು ಎಷ್ಟು ಅಮೂಲ್ಯವಾದಂಥದ್ದು. ಅವರು ಒಂದು ಮಾತಿನಿಂದನೇ, ಆ ಒಂದು ವಾಣಿಯಿಂದನೇ ನಾನು ತಿಳ್ಕೊಂಡಿರೋದು ಎಷ್ಟು ಅಮೂಲ್ಯವಾದಂತಹ ಈ ಜೀವನ. ನಶೆ ಪದಾರ್ಥಗಳನ್ನು ಸೇವಿಸಿ ಇಂಥ ಒಂದು ಭಗವಂತ ಕೊಟ್ಟಿರುವಂಥ ಈ ಅದ್ಭುತವಾದಂತಹ ಅಮೂಲ್ಯವಾದಂತಹ ಶರೀರವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಪ್ರಾಣಿಗಳನ್ನು ಕತ್ತರಿಸಿ ಅದನ್ನು ಬೇಯಿಸಿ ತಿಂದು ನಮ್ಮ ಜೀವನವನ್ನೇ ನಾವು ನರಕವನ್ನಾಗಿ ಮಾಡ್ಕೊಳ್ತಾ ಇರ್ತೀವಿ. ಅದು ಯಾವುದು ಕೂಡ ಸರಿಯಾದ ಮಾರ್ಗ ಅಲ್ಲ. ಸರಿಯಾದ ಮಾರ್ಗ ಅಂದರೆ ನಮ್ಮ ಉಸಿರಿನ ಜೊತೆಗಿರೋದು. ಇದು ಒಂದು ನೀವು ಮಾಡೋದನ್ನು ಅಭ್ಯಾಸ ಮಾಡಿ. ಎಲ್ಲವೂ ಕೂಡ ಅದಷ್ಟಕ್ಕದೇ ಆಗ್ತಾ ಇರುತ್ತೆ. ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ನಡೀತಾ ಇರುತ್ತೆ. ಇಂಥ ಒಂದು ಸುಲಭವಾದಂತಹ ಮಾರ್ಗ, ಸಿಂಪಲ್ ಆಗಿ ಇರುವಂತಹ ಮಾರ್ಗ ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ನಮಗೆಲ್ರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಕೂಡ ಹೇಳ್ಕೊಡ್ಬೇಕಾಗಿರೋದು ಇದನ್ನೇ. ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಮಾಡಿ, ನಿಮ್ಮ ಜೊತೆಗೆ ನೀವಿರಿ, ನಿಮ್ಮನ್ನು ನೀವು ತಿಳ್ಕೊಳ್ಳಿ. ಇದರಿಂದ ಮನಸ್ಸು ಶಾಂತವಾಗಿರುತ್ತೆ, ನೆಮ್ಮದಿವಾಗಿರುತ್ತೆ, ಆರೋಗ್ಯವಾಗಿರ್ತೀವಿ, ಚೆನ್ನಾಗಿ ನಿದ್ದೆ ಬರುತ್ತೆ ಅಂತೇಳಿ ಯಾರು ಈ ಒಂದು ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇರ್ತಾರೋ ಎಲ್ರಿಗೂ ಕೂಡ ಇದನ್ನೇ ಹೇಳ್ತಾರೆ. ಯಾರು ಧ್ಯಾನಕ್ಕೆ ಬಂದಿರೋದಿಲ್ವೋ, ನಶೆ ಪದಾರ್ಥವನ್ನು ಸೇವಿಸ್ತಾ ಅವ್ರ ಜೀವನವನ್ನು ನರಕವನ್ನಾಗಿ ನಾವು ನೋಡ್ತಾ ಇರ್ತೀವಿ. ಅವ್ರ ಜೀವನ ನರಕವಾಗಿದೆ ಅಂತೇಳಿ ನೋಡ್ತಾ ಇರ್ತೀವಿ. ಆದರೂ ಕೂಡ ಅವ್ರ ಮಾತನ್ನು ನಾವು ಕೇಳ್ತೀವಿ. ನಿದ್ದೆ ಬರುತ್ತೆ, ರಾತ್ರಿ ಹೊತ್ತು ಸ್ವಲ್ಪ ತಗೊಂಡು ಮಲ್ಕೋ, ನಶೆ ಪದಾರ್ಥವನ್ನು ತಗೊಂಡು ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತೇಳಿ ಅವ್ರ ನರಕದಿಂದ ನರಕ ಯಾತನೆಯನ್ನು ಪಡೋದನ್ನು ನಾವು ನೋಡ್ತಾ ಇರ್ತೀವಿ. ಆದರೂ ಕೂಡ ಅವ್ರ ಮಾತನ್ನು ನಾವು ಕೇಳ್ತಾ ಇರ್ತೀವಿ. ಇದು ಎಲ್ರಿಗೂ ಕೂಡ ಗೊತ್ತು. ಆದರೂ ಕೂಡ ಮನಸ್ಸು ಕಂಟ್ರೋಲಲ್ಲಿರೋದಿಲ್ಲ, ಮಾರ್ಗ ಗೊತ್ತಿಲ್ಲ. ದುಡಿದಿರೋ ದುಡ್ಡೆಲ್ಲ ಖಾಲಿ ಆಗತ್ತೆ. ಇಂಥ ಒಂದು ದುಶ್ಚಟದಿಂದ ಮನಸ್ಸಿನ ನೆಮ್ಮದಿಯನ್ನು ನಾವು ಕಳ್ಕೊಳ್ತೀವಿ. ಮನೆಯಲ್ಲಿ ಸಮಸ್ಯೆಗಳು ಬರುತ್ತೆ ಅಂತೇಳಿ ಎಲ್ರಿಗೂ ಕೂಡ ಗೊತ್ತಿರತ್ತೆ ಇದು. ಆದರೂ ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ಯಾಕೆಂದರೆ ಬೇರೆ ಮಾರ್ಗ ಗೊತ್ತಿಲ್ಲ. ವಿಧಿ ಇಲ್ಲದೇ ಆ ಕೆಲಸವನ್ನು ಕೆಲವರು ಮಾಡ್ತಾರೆ. ಹಾಗಾಗಿ ನಾವು ಎಲ್ಲ ಧ್ಯಾನಕ್ಕೆ ನಾವು ತಿಳ್ಕೊಂಡಿದ್ದೀವಿ, ಧ್ಯಾನ ಮಾಡೋದನ್ನು ನಾವು ತಿಳ್ಕೊಂಡಿದ್ದೀವಿ. ಧ್ಯಾನದಿಂದ ಏನೇನು ಲಾಭಗಳು ಇದೆ ಎಲ್ಲವೂ ಕೂಡ ನಾವು ಅರಿವಿನ ಅನುಭವ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಇಲ್ಲಿ ಯಾವುದೋ ಒಂದು ಪೈಸೆ ಖರ್ಚಿಲ್ಲ. ಯಾವುದೋ ಒಂದು ಪೈಸೆ ಖರ್ಚು ಇಲ್ಲದೇ ಮನಸ್ಸು ಶಾಂತಿ, ನೆಮ್ಮದಿ, ಆರೋಗ್ಯ ಇದು ಎಲ್ಲವೂ ಕೂಡ ನಮಗೆ ಸಿಗತ್ತೆ. ಮನೆಯಲ್ಲಿ ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆ
ಈ ಧ್ಯಾನದ ಶಕ್ತಿ ತರಂಗಗಳಿಂದ ಆ ಸಮಸ್ಯೆ ಇರೋದಿಲ್ಲ. ಇದು ಎಲ್ಲವೂ ಕೂಡ ನಾವು ಅನುಭವ ಮುಖಾಂತರನೇ ನಾವು ತಿಳ್ಕೊಂಡ ಮೇಲೆ ಇದು ಎಲ್ರಿಗೂ ಕೂಡ ನಾವು ಹೇಳಬೇಕು. ಎಷ್ಟೋ ಜನಕ್ಕೆ ತಪ್ಪನೆ ಇದೆ, ಎಷ್ಟೋ ಜನಕ್ಕೆ ಆ ನಶೆ ಪದಾರ್ಥವನ್ನು ತಗೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಆದರೆ ಅನಿವಾರ್ಯ, ಅವ್ರಿಗೆ ನಿದ್ದೆಗೋಸ್ಕರ, ಮನಸ್ಸು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಒಂದು ನಶೆ ಪದಾರ್ಥವನ್ನು ತಗೊಳ್ಳೋದನ್ನು ಅಭ್ಯಾಸ ಮಾಡಿಬಿಡ್ತಾರೆ. ಎಷ್ಟೋ ಜನಕ್ಕೆ ಈ ಧ್ಯಾನ ಬೇಕಾಗಿದೆ ಫ್ರೆಂಡ್ಸ್. ಧ್ಯಾನ ಕಲ್ತ್ಕೊಂಡವರು ಧ್ಯಾನ ಪ್ರಚಾರ ಕೂಡ ಮಾಡಬೇಕು. ಸಹಜವಾಗಿ ನಡೀತಾ ಇರೋ ಉಸಿರಾಟದ ಮೇಲೆ ಗಮನ ಇರೋಣ. ಯಾವುದು ಕೂಡ ಯೋಚನೆ ಬೇಡ. ಯೋಚನೆಗಳ ಹಿಂದೆ ಹೋಗೋದು ಬೇಡ ಫ್ರೆಂಡ್ಸ್. ನಾವು ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಮನಸ್ಸನ್ನು ಶೂನ್ಯ ಮಾಡ್ಕೊಳ್ಳೋಣ. ನಾವು ಒಂದು ಕ್ಷಣ ಕೂಡ ವ್ಯರ್ಥವಾಗಿ ನಾವು ಕಳಿಬಾರ್ದು. ಒಂದೊಂದು ಕ್ಷಣ ಕೂಡ ನಮಗೆ ತುಂಬ ಅಮೂಲ್ಯವಾಗಿರೋದು, ತುಂಬ ಬೆಲೆ ಬಾಳೋದು. ಒಂದೊಂದು ಕ್ಷಣ ಕೂಡ ನಮಗೆ ಅಷ್ಟೇ ಬೆಲೆ ಬಾಳುವಂಥ ಅಮೂಲ್ಯವಾದಂತಹ ಒಂದು ಸಮಯ, ಒಂದು ಕ್ಷಣ ಕೂಡ. ನಾವು ಬೆಳಗ್ಲಿಂದ ಸಾಯಂಕಾಲವರೆಗೂ ಕೂಡ ನಾವು ಪ್ರಾಪಂಚಿಕದ ಕೆಲಸವನ್ನು ಮಾಡ್ತಾ ಇರೋದು ಕೂಡ ಅದು ಧರ್ಮವಾಗಿರಬೇಕು. ಬೆಳಗ್ಲಿಂದ ಸಾಯಂಕಾಲವರೆಗೂ ಕೂಡ ನಾವು ಮಾಡುವಂಥ ಕೆಲಸ ಧರ್ಮವಾಗಿರಬೇಕಂದ್ರೆ ನಮ್ಮ ಉಸಿರಾಟದ ಜೊತೆಗಿರೋದನ್ನು ನಾವು ಅಭ್ಯಾಸ ಮಾಡಬೇಕು. ರಾತ್ರಿಯೆಲ್ಲ ಧ್ಯಾನ ಮಾಡಬೇಕು. ಬೆಳಿಗ್ಗೆ ನಾವು ಏನು ಮಾಡ್ತೀವಿ ಆ ಕೆಲಸವನ್ನು ಧರ್ಮದಿಂದ ಇರುತ್ತೆ. ರಾತ್ರಿಯೆಲ್ಲ ಧ್ಯಾನ ಮಾಡಿ ಬೆಳಿಗ್ಗೆ ಇಂದ ಸಾಯಂಕಾಲವರೆಗೂ ನಾವು ಕೆಲಸ ಮಾಡ್ತಾ ಇರೋದೆಲ್ಲವೂ ಕೂಡ ಅಹಿಂಸೆಯಿಂದ ತುಂಬಿಕೊಂಡಿರುತ್ತೆ, ಧರ್ಮದಿಂದ ತುಂಬಿಕೊಂಡಿರುತ್ತೆ. ನೋಡಿ, ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣನೇ ಮತ್ತೆ ನಮ್ಮದು
ಧ್ಯಾನದಿಂದನೇ ಎಲ್ಲ ಕೆಲಸವನ್ನು ನಾವು ಶುರು ಮಾಡಬೇಕು. ಪ್ರಾಪಂಚಿಕದ ಕೆಲಸ. I have an excellent business idea for women in 2024. Start an
So how much do you earn? 42 lakhs per annum. 42 lakhs. That is your salary. Yes. What do you do? I am
If you want to become a teacher, you must complete 2 degrees and qualification exams like BEd, NET and many more exams like this. It's a very
प्रीमियम लाइफ पाथ रिपोर्ट की। पहले तो ये रिपोर्ट हमने बनाई ही क्यों, पर्पस क्या है इसका, मैं बताता हूँ। इस रिपोर्ट को शीश बनाने में ಈ ಧ್ಯಾನ ಅನ್ನೋದು ನಮಗೆ ಅರಿವಿಗೆ ತಂದು ಕೊಡ್ತಾ ಇರುತ್ತೆ. ಯಾರಿಗಾದ್ರೂ ಹಿಂಸೆ ಮಾಡ್ತಾ ಇದ್ರೆ, ಅಧರ್ಮದಿಂದ ನಡೆಸ್ತಾ ಇದ್ರೆ, ಈ ಧ್ಯಾನ ಅನ್ನೋದು ಶಕ್ತಿ ನಮಗೆ ಎಚ್ಚರಿಸ್ತಾ ಇರುತ್ತೆ. ನೀ ಅಧರ್ಮವಾದಂಥ ಕೆಲಸವನ್ನು ಮಾಡ್ತಾ ಇದೀಯ, ನೀನು ಹಿಂಸೆಯಿಂದ ಜೀವಿಸ್ತಾ ಇದೀಯ, ಅದನ್ನು ನೀನು ಸರಿ ಮಾಡ್ಕೋ, ಸರಿ ಮಾಡ್ತಾ ಇರತ್ತೆ ಈ ಧ್ಯಾನದ ಶಕ್ತಿ. ಹಾಗಾಗಿ ರಾತ್ರಿ ಎಲ್ಲ ನಾವು ಧ್ಯಾನ ಮಾಡಬೇಕು, ಬೆಳಿಗ್ಗೆ ನಾವು ಪ್ರಾಪಂಚಿಕ ಜೀವನವನ್ನು ಜೀವಿಸಬೇಕು. ಅದೇ ಸರಿಯಾದ ಜೀವನ. ಅಂತ ಒಂದು ಜೀವನ, ಅದ್ಭುತವಾದಂತಹ ಜೀವನ, ಸುಂದರ ಜೀವನ. ನಾವು ಏನೇ ಕೆಲಸ ಮಾಡಬೇಕಂದ್ರೂ ಕೂಡ ಗಣೇಶನ ಪೂಜೆ ಮಾಡಿ ನಾವು ಮೊದಲು ಮಾಡ್ತಾ ಇದ್ವಿ. ಗಣೇಶನ ಪೂಜೆ ಮಾಡಿ ಆಮೇಲೆ ಬೇರೆ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ಇವಾಗ ನಮಗೆ ಧ್ಯಾನ ಸಿಕ್ಕಿದೆ. ನಾವು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಫಸ್ಟು ನಾವು ಧ್ಯಾನ ಮಾಡೋಣ. ಧ್ಯಾನ ಮಾಡಿ ಆ ಕೆಲಸಕ್ಕೆ ನಾವು ಕೈ ಹಾಕಬೇಕು. ಕೇವಲ 1 ನಿಮಿಷ. ನಾವು ಧ್ಯಾನದಿಂದ ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. ಕೇವಲ 1 ನಿಮಿಷಗಳು ಮಾತ್ರ.
30 seconds. ನಾವು ಪ್ರತಿದಿನ ಕೂಡ ಈ ಭಗವಂತನ ನೆನೆಸಿಯನ್ನು ನಾವು ತಗೊಳ್ತಾ ಇರಬೇಕು. ವಿಶ್ವ ಪ್ರಾಣಶಕ್ತಿ ಆಕಾಶ ಗಂಗೆ ನಮ್ಮ ಶರೀರದಲ್ಲಿ ಅದಕ್ಕೆ ಆಹ್ವಾನಿಸಬೇಕು. ಅಂತಹ ನೆಶೆ ಬೇಕು ನಮಗೆ. ಶರೀರ ಆರೋಗ್ಯವನ್ನು ಹಾಳು ಮಾಡುವಂಥ ನೆಶೆ ಬೇಡ. ನಿದ್ದೆಗೋಸ್ಕರ ಅದನ್ನು ತಗೊಳ್ಳೋದು ಬೇಡ. ನಿದ್ದೆ ಬರಲಿಲ್ವಾ, ಹಾಸಿಗೆಯಲ್ಲೇ ಕೂತ್ಕೊಂಡು ನಾವು ಧ್ಯಾನ ಮಾಡೋಣ. ಮನಸ್ಸು ಚಡ್ಪಡಿಸ್ತಾ ಇದೆಯಾ, ನಾವು ಧ್ಯಾನ ಮಾಡೋಣ. ಅಂಥ ನೆಶೆ ಪದಾರ್ಥವನ್ನು, ಹಾನಿ ಮಾಡುವಂಥ ನೆಶೆ ಪದಾರ್ಥವನ್ನು ನಾವು ತಗೊಳ್ಳೋದು ಬೇಡ. ಆಕಾಶ ಗಂಗೆ, ವಿಶ್ವ ಪ್ರಾಣಶಕ್ತಿ, ಭಗವಂತನ ನೆಶೆ ನಮಗೆ ಸಿಗಬೇಕು. ಅದನ್ನು ನಮಗೆ ಬೇಕು. ಅದರಿಂದ ಮನಸ್ಸು ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನೂ ಕೂಡ ಸಿಗತ್ತೆ. ನಾವು ಏನು ದುಡ್ಡು ಕೊಟ್ಟು ನಾವು ತಗೊಳ್ತಾ ಇರ್ತೀವಿ, ಆ ಡ್ರಗ್ಸ್ ಆಗಲಿ, ಆ ಬೀರು ಆಗಲಿ, ಆ ಬ್ರ್ಯಾಂದಿ ಆಗಲಿ, ಅಂತಹ ಪದಾರ್ಥದಿಂದ ಇರೋ ನೆಮ್ಮದಿ, ಆರೋಗ್ಯವನ್ನು ನಾವು ಕಳ್ಕೊಳ್ತಾ ಇರ್ತೀವಿ. ಬುದ್ಧಿ ಕೂಡ ನಮ್ಮದು ಮಂದಾಗ್ಬಿಡತ್ತೆ. ನಮ್ಮ ಜೀವ ಕೂಡ ಕತ್ಲ ಕೋಣೆಯಲ್ಲಿರುವಂಥ ಜೀವ ಆಗಿಬಿಡತ್ತೆ. ಅದಕ್ಕೆ ನಾವು ಹೊರಗಡೆ ತಗೊಂಡು ಬರಬೇಕು. ಅದು ಕೇವಲ ಧ್ಯಾನದ ಮುಖಾಂತರನೇ ಸಾಧ್ಯ. ನಾವೆಲ್ಲರೂ ಕೂಡ ಹೆಚ್ಚು ಹೆಚ್ಚು ಧ್ಯಾನ ಮಾಡೋಣ ಫ್ರೆಂಡ್ಸ್. ಧ್ಯಾನ ಹೇಳ್ಕೊಡೋಣ. ನಾವು ದಿನಾಲೂ ಕೂಡ ಮಾಡಬೇಕಾಗಿರೋದು ಇದನ್ನೇ. ಇಲ್ಲಿ ನಾವು ಯಾವಾಗಲೂ ಕೂಡ ಬೇಜಾರು ಮಾಡಬಾರ್ದು. ಓಕೆ ಫ್ರೆಂಡ್ಸ್, ನಿಮ್ಮ ಎರಡೂ ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 seconds. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ ನಾವು ಹೃದಯದಿಂದ ಧನ್ಯವಾದಗಳನ್ನು ತಿಳಿಸೋಣ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಯಾರಿಗಾದರೂ ಏನಾದರೂ ಅನುಭವ ಆಗಿದ್ದರೆ ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರೂ ಜಾಯ್ನ್ ಆಗಿದ್ದಾರೆ. ಸಾರಿ ಮಾಸ್ಟರ್ಸ್, ಇವತ್ತು ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಜಾಯ್ನ್ ಆಗುವಾಗ ಮಧ್ಯದಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಯಿತು. ದಯವಿಟ್ಟು ಕ್ಷಮಿಸಿ. ಈ ದಿನದ ಧ್ಯಾನ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಧ್ಯಾನವನ್ನ ಮಾಡಿ ಮತ್ತೆ ಮಾಡಿಸಿ ಈ ಲಿಂಕನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮಾಸ್ಟರ್ಸ್. ಎಲ್ಲೋ ಯಾರಿಗೋ ಇದ್ರದ್ದು ಒಂದು ಅವಶ್ಯಕತೆ ಇರುತ್ತೆ. ಮೇಡಮ್ ಹೇಳೋದು ಒಂದು ಈ ಮಾತುಗಳು ಕೆಲವ್ರಿಗೆ ಬೇಕಾಗಿರುತ್ತೆ, ಅದಕ್ಕೋಸ್ಕರ ಕಾಯ್ತಾ ಇರ್ತಾರೆ. ದಯವಿಟ್ಟು ನಿಮ್ಮ ಸ್ಟೇಟಸ್ಗಳಲ್ಲಿ, ನಿಮ್ಮ ಗ್ರೂಪ್ಸಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು.